ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು ಸರ್ಫ್ರಾಜ್ ಖಾನ್ ಫಿಟ್ನೆಸ್ ನೋಡ್ತಾ ಇರ್ಬೋದು ಗುರು. ಏನು ಸಿಕ್ಸ್ ಪ್ಯಾಕ್ ಮಾಡ್ಕೊಂಡು ಅವನ ಅಜ್ಜಿ ಯಾರು ಮಾಡ್ದಾರ ಅಂತ ಅರ್ನಾಲ್ಡ್ ಆಗೋಗ್ಬಿಟ್ಟವ್ರೆ ಅನ್ನೋ ಥರ ಹೇಳ್ತಾ ಇಲ್ಲ ನಾನು. ಸೊ ಒಟ್ಟಲ್ಲಿ ಅವರ ತೂಕ ಏನಿತ್ತು ಅದನ್ನು ಸಿಕ್ಕಾಪಟ್ಟೆ ಕೆಳಗಡೆ ಇಳಿಸಿದ್ದಾರೆ. ಪೃಥ್ವಿ ಶಾನು ಕೂಡ ಇದನ್ನು ಕ್ಲೋಸ್ ಆಗಿ ನೋಡ್ಬಿಟ್ಟು ಅವರು ಕೂಡ ಕಮ್ ಬ್ಯಾಕ್ ಮಾಡಬೇಕಾಗಿದೆ. ಅವರ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡ್ಕೊಬೇಕಾಗಿದೆ. ನೋಡಿ ಸರ್ಫ್ರಾಜ್ ಖಾನ್ ಒಳ್ಳೆ ಎಮ್ಮೆ ಇದ್ದಂಗೆ ಇದ್ರು. ಲಾಸ್ಟ್ ಸೀರೀಸ್ನ ಇಂಡಿಯಾಗೆ ಆಡಿದ್ದೆಲ್ಲ ನೋಡ್ತು ಅಂತಂದರೆ ಒಳ್ಳೆ ಹಿಪ್ಪೊಪೊಟಮಸ್ ಬಂದ ಥರ ಬರ್ತಾಯಿದ್ರು. ನಾನು ಸುಮ್ಮನೆ ಆಡ್ಕೊಂತ ಇಲ್ಲ, ಇವಾಗ ಇವ್ರು ಕರಗಿಸಿದ್ದಾರೆ ನೋಡಿ. ಇವಾಗ ಶಬಾಷ್ ಹೇಳಲೇಬೇಕು. ಸೊ ಅವರ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ಏನಿತ್ತು ಅದು ಸಿಕ್ಕಾಪಟ್ಟೆ ಕೆಳಗಡೆ ಇತ್ತು. ಅವ್ರು ಏನೇ ರನ್ಸ್ಗಳನ್ನ ಹೊಡಿತಾ ಇರ್ಬೋದು, ಏನೇ ಮಾಡ್ತಾ ಇದ್ರು ಅವ್ರ ಫಿಟ್ನೆಸ್ ಸ್ಟ್ಯಾಂಡರ್ಡ್ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. ಇನ್ಫ್ಯಾಕ್ಟ್ RCB ಬಗ್ಗೆ ಕೂಡ ಮಾತಾಡಿದ್ರೆ 2016 RCB ಬಿಟ್ಟರು. ಸೊ ವಿರಾಟ್ ಕೊಹ್ಲಿ ನನ್ನ ಹತ್ರ ಬಂದ್ಬಿಟ್ಟು ಡೈರೆಕ್ಟಾಗೇನು ಹೇಳಿದ್ರು, ಸಿಕ್ಕಾಪಟ್ಟೆ ಕ್ಲಿಯರ್ ಆಗೇನೆ ಇದ್ರು, ನಿನ್ನ ಹತ್ರ ಸ್ಕಿಲ್ ವೈಸ್ ಏನು ನಾವು ಡೌಟ್ ಪಡ್ತಾ ಇಲ್ಲ, ನಿನ್ನ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ಏನಿದೆ ಇದು ನಮಗೆ ಆಗ್ತಾ ಇಲ್ಲ. ಸೊ ನೀನು ಫಿಟ್ ಆಗಿರಬೇಕು, ಅದಕ್ಕೋಸ್ಕರ ನಾವು ನಿನ್ನ ಬಿಡ್ತಾ ಇದ್ದೀವಿ. RCBಯಿಂದ ಸರ್ಫ್ರಾಜ್ ಖಾನ್ನ ಬಿಡೋದಕ್ಕೆ ಮೇಯ್ನ್ ರೀಸನ್ನೇ ಅವರ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ಅಂತೆ. ಆ್ಯಂಡ್ ಇಂಡಿಯನ್ ಟೀಮಿಂದ ಕೂಡ ಡ್ರಾಪ್ಔಟ್ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಆಗಿತ್ತು. ಅದಕ್ಕೋಸ್ಕರನೇ ಅವರು ಇವಾಗ ಬಾಡಿ ವೆಯ್ಟ್ನ ರಿಡ್ಯೂಸ್ ಮಾಡ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ. ಸೊ ಅವ್ರಿಗೆ ಶಬಾಷ್ ಹೇಳಲೇಬೇಕು. ಬಟ್ ಏನಕ್ಕೆ ಇವಾಗ ಮಾಡ್ಕೊಂಡಿದ್ದಾರೆ ಗುರು? ಯಾವಾಗಲೂ ಮಾಡ್ಕೊಬೋದಾಗಿತ್ತಲ್ಲ ಇವರು. ಅವಾಗಲೇ 2016 ಮಾಡ್ಕೊಂಡ್ಬಿಡ್ಬೋದಾಗಿತ್ತಲ್ಲ, ಫುಲ್ಲು ಪರ್ಫೆಕ್ಟ್ಲಿ ಫಿಟ್ ಆಗ್ಬಿಡ್ಬೋದಾಗಿತ್ತಲ್ಲ. ಇಷ್ಟು ವರ್ಷ ಏನಕ್ಕೆ ಸುಮ್ಮನೆ ಬಿಟ್ಟಿದ್ರು ಅಂತ ಕೇಳಿದ್ರೆ ಬುದ್ಧಿ ಬಂದಿರಲಿಲ್ಲ. ಇವಾಗ ಬುದ್ಧಿ ಬಂದಿದೆ ಅಷ್ಟೇ. ಅಪ್ಡೇಟ್ ಬಿಟ್ಟು ಇಂಗ್ಲೆಂಡ್ ಅವರು ಅವರ ಸ್ಕ್ವಾಡ್ನ ನೇಮ್ ಮಾಡಿದ್ದಾರೆ. 11 ನೇಮ್ ಮಾಡಿದ್ದಾರೆ. ಸೊ 11 ಒಂದು ಚೇಂಜ್ ಆಗಿದೆ. ಬಶೀರ್ ಅವರ ಜಾಗದಲ್ಲಿ ರಿಪ್ಲೇಸ್ ಮಾಡ್ತಾರೆ. ಲಿಯಾಮ್ ಡ್ವಾಸನ್ ಅವರು ರಿಪ್ಲೇಸ್ ಮಾಡ್ತಾರೆ ಬಶೀರ್ ಅವ್ರನ್ನ. ಬಶೀರ್ ಅವರು ಓಕೆ ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದ್ರು ಆಡಿರೋಂಥ 3 ಮ್ಯಾಚ್ಗಳನ್ನೂ. ಲಿಯಾಮ್ ಡ್ವಾಸನ್ ಅವ್ರು ಏನು ಕಿತ್ತು ಗುಡ್ಡೆ ಆಗ್ತಾರೆ ಅಂತ ಈ ಮ್ಯಾಚ್ ನೋಡಬೇಕು. ವಿನ್ನಿಂಗ್ ಕಾಂಬಿನೇಷನ್ ಜೊತೆಗೆ ಹೋಗ್ತಾರೆ ಅಂತ ಅನ್ಕೊಂಡಿದೆ, ಬಟ್ ಇಲ್ಲ, ಒಂದು ಚೇಂಜ್ನ ಮಾಡಿದರೆ ಇಂಗ್ಲೆಂಡ್ ಟೀಮ್ ಅವರು. ಅಪ್ಡೇಟ್ ನಂಬರ್ 3, ನೆನೆ ಇಂಡಿಯಾ ಲೆಜೆಂಡ್ಸ್ ವರ್ಸಸ್ ಸೌತ್ ಆಫ್ರಿಕಾ ಲೆಜೆಂಡ್ಸ್ ಮ್ಯಾಚ್ ಇತ್ತು. ಅಧ್ವಾನವಾಗಿ ಇಂಡಿಯಾ ಲೆಜೆಂಡ್ಸ್ ಅವರು ಸೋತಿದ್ದಾರೆ ಸೌತ್ ಆಫ್ರಿಕಾ ಲೆಜೆಂಡ್ಸ್ ಅಗೇನ್ಸ್ಟ್. ಟೀಮ್ ಏನೋ ಸಖತ್ತಾಗೇನೆ ಇತ್ತು ಇಂಡಿಯಾ ಲೆಜೆಂಡ್ಸು, ಬಟ್ ಅಜ್ಜೀಬಾಗಿ ಆಡಿದ್ದಾರೆ ಮಗ. ಫಸ್ಟ್ ಬ್ಯಾಟಿಂಗ್ ಆಡಿದಂಥ ಸೌತ್ ಆಫ್ರಿಕನ್ ಟೀಮ್ ಆಲ್ಮೋಸ್ಟ್ ಕ್ಲೋಸ್ ಟು 200ನ ಹೊಡಿತಾ ಇದ್ದಂಗೆ ಇಂಡಿಯಾದವರು ತಗ್ಲಾಕೊಂಡ್ಬಿಟ್ಟು ಒಂದು ಹ್ಯೂಜ್ ಮಾರ್ಜಿನಿಂದ ಸೋತಿದ್ದಾರೆ. ಅದ್ರಲ್ಲಿ ಎಬಿ ಡಿವಿಲಿಯರ್ಸ್ ಅವ್ರದೇ ಮೇಜರ್ ಚಂಕ್ ಆಫ್ ರನ್ಸು, 63 ರನ್ನು ಜಸ್ಟ್ ಫ್ರಮ್ 30 ಬಾಲ್. ಆಲ್ಮೋಸ್ಟ್ ಎಷ್ಟು 56 ಬಾಲ್ಗೋ 58 ಬಾಲ್ಗೋ ಅವರಿಗೆ ಹಾಫ್ ಸೆಂಚುರಿ ಬಂದಿದ್ದು. ಸೊ ಆಲ್ಮೋಸ್ಟ್ ಒಂಥರ ಬೆಂಕಿ ಪರ್ಫಾರ್ಮೆನ್ಸ್ ನಮ್ಮ IBD ಕೊಟ್ಟಿದ್ದಾರೆ. ಸೊ ಹೊಡಿತಿದ್ದಂಥ ಶಾಟ್, ಅವ್ರು ಮಾಡ್ತಿದ್ದಂಥ ಫೀಲ್ಡಿಂಗ್ನ ನೋಡ್ಬಿಡ್ತು ಅಂದರೆ ಕ್ಯಾಶ್ನ ತೊಗೊತಾರೆ. ಯೂಸಫ್ ಪಠಾನ್ ಅವ್ರದ್ದು ಬೌಂಡ್ರಿನಲ್ಲಿ ಅವನ ಅಜ್ಜಿ ಎಲ್ಲ ಸಿಕ್ಕಾಪಟ್ಟೆ ರೀಲ್ಸಲ್ಲೆಲ್ಲ ವೈರಲ್ ಆಗ್ತಿದೆ. ಎಂಥ ಎಫರ್ಟ್ ಹೋಗ್ರು, ಎಲ್ಲೂ ಕೂಡ ರೆಡ್ಯೂಸ್ ಆಗೇ ಇಲ್ಲ ಅವರ ಒಂದು ಎಫರ್ಟ್ಸ್ಗಳು. ಈ ಲೆಜೆಂಡ್ಸ್ ಲೀಗಲ್ಲಿ ಆಡ್ತಾ ಇರಬೇಕಾದ್ರೆ ಮುಂಚೆ RCB ಹೆಂಗೆ ಎಫರ್ಟ್ ಆಗ್ತಿದ್ರು ಅದೇ ರೀತಿ ಇಲ್ಲೂ ಕೂಡ ಎಫರ್ಟ್ ಆಗ್ತಿದ್ದಾರೆ. ಅಪ್ಡೇಟ್ ನಂಬರ್ 4, ರವಿ ಶಾಸ್ತ್ರಿ ಒಂದು ಸೆಟ್ ಕೊಟ್ಟಿದ್ದಾರೆ. ಜಡೇಜಾಗೆ ಸಿಕ್ಕಾಪಟ್ಟೆ ಏನೇನೋ ಇದೆ ಟ್ಯಾಲೆಂಟು, ಸ್ಕಿಲ್ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಅವರು ಒಂಥರ ಏನು ಕಾನ್ಫಿಡೆನ್ಸ್ ಏನಿದೆ, ಆ ಕಾನ್ಫಿಡೆನ್ಸ್ ಅನ್ನೋದು ಬೆನ್ ಸ್ಟೋಕ್ಸ್ನ ಕಾನ್ಫಿಡೆನ್ಸ್ ಸ್ವಲ್ಪನಾದ್ರು ಬಂತು ಇವರಿಗೆ ಅಂತಂದರೆ ಏನೇನೋ ಸಾಧನೆ ಮಾಡಿಬಿಡ್ತಾರೆ, ಏನೇನೋ ಗೆಲ್ಸ್ಬಿಡ್ತಾರೆ ಇಂಡಿಯಾಗೆ ಅಂತ ಹೇಳಿದ್ದಾರೆ. ಸೊ ಬೆನ್ ಸ್ಟೋಕ್ಸ್ಗೆ ಇರೋಂಥ ಕಾನ್ಫಿಡೆನ್ಸ್ ಇವರಿಗೆ ಬರಬೇಕಾಗಿದೆಯಂತೆ. ಹೌದು, ಚೆನ್ನಾಗೇನೋ ಪರ್ಫಾರ್ಮ್ ಮಾಡಿದ್ರು ರವೀಂದ್ರ ಜಡೇಜಾ ಅವರು ಈ ಸೀರೀಸಲ್ಲಿ. ಬ್ಯಾಟಿಂಗಿಂದ ಆಗಿರ್ಬೋದು, ಬೌಲಿಂಗಿಂದ ಅಷ್ಟನ್ನಾಗಿಲ್ಲ, ಬ್ಯಾಟಿಂಗಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಕಾನ್ಫಿಡೆನ್ಸ್ ಅನ್ನೋದು ಬೂಸ್ಟಪ್ ಆಗಬೇಕಾಗಿದೆ ಇವರಿಗೆ. ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ, ಮ್ಯಾಚ್ ವಿನ್ನರ್ ಆಗ್ಬೋದು ಅವರು ಅಂತ ಹೇಳಿದ್ದಾರೆ. ನೋಡೋಣ ಈ ಮ್ಯಾಚ್ ವಿನ್ನರ್ ಆಗ್ತಾರೆ ಜಡ್ಡು ಅಂತ. ಅಪ್ಡೇಟ್ ನಂಬರ್ 5, ಸೌತ್ ಆಫ್ರಿಕನ್ ಲೆಜೆಂಡು ಹಶೀಮ್ ಆಮ್ಲಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟಾಪ್ 3 ಬ್ಯಾಟರ್ಸ್ ಆಗಿ ನಾನು ಇವ್ರನ್ನ ರೇಟ್ ಮಾಡ್ತೀನಿ, ರ್ಯಾಂಕ್ ಮಾಡ್ತೀನಿ ನನ್ನ ವರ್ಲ್ಡ್ ಲೆವೆನಲ್ಲಿ ಅಂತ. ಸೊ ಟಾಪ್ 3 ಬ್ಯಾಟರ್ಸು ಇತಿಹಾಸ ತೆಗೆದು ನೋಡ್ತು ಅಂದರೆ ಇವರು ಅಂತ ಅನ್ಸಿದಂತೆ. ಅಕ್ರಾಸ್ ಆಲ್ ಫಾರ್ಮೇಟ್ಸ್ ನೋಡ್ತು ಅಂದರೆ ಎಬಿ ಡಿವಿಲಿಯರ್ಸ್ನ ಅವ್ರು ಫಸ್ಟ್ ರೇಟ್ ಮಾಡ್ತಾರಂತೆ, ಆಮೇಲೆ ವಿರಾಟ್ ಕೊಹ್ಲಿನ ರೇಟ್ ಮಾಡ್ತಾರೆ, ಜೊತೆಗೆ ವಿವಿಯನ್ ರಿಚರ್ಡ್ಸ್. ಸೊ ಈ 3 ಜನ ನನ್ನ ಪ್ರಕಾರ ಟಾಪ್ 3 ಬ್ಯಾಟರ್ಸ್ ಇನ್ ದ ವರ್ಲ್ಡ್ ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ. ಎಲ್ಗರು ಟೆಂಡೂಲ್ಕರ್ ಅಂತ ಅಂದರೆ ಅವ್ರು ಟೆಂಡೂಲ್ಕರ್ನ ರ್ಯಾಂಕ್ ಮಾಡಿಲ್ಲ. ಸೊ ಬೆಟರು ಅವ್ರಿಗೆ ಇವ್ರು ಅನ್ಸಿದೆ ಅಂತ ಕಾಣಿಸ್ತಾ ಇದೆ. ಸೊ ಆಬ್ವಿಯಸ್ಲಿ 3 ಜನ ಲೆಜೆಂಡ್ಸ್ನ ರೇಟ್ ಮಾಡಿದ್ದಾರೆ ಅವರು. ಇದರಲ್ಲಿ ಇವರು ಕೂಡ ಹಂಗೆ ನೋಡೋಕೆ ಹೋದ್ರು ಹಶೀಮ್ ಆಮ್ಲಾ ಲೆಜೆಂಡೇ. ಒಂದು ಜಮಾನದಲ್ಲಿ ಕೊಹ್ಲಿಗೂ ಹಶೀಮ್ ಆಮ್ಲಾಗೂ ಹೆವಿ ಕಾಂಪಿಟೇಷನ್, ಎಸ್ಪೆಷಲಿ ODI ಫಾರ್ಮ್ಯಾಟ್ ಅಂತ ಬಂದಾಗ. ಸೊ ಈ ಲೆಜೆಂಡು ಮಾತಾಡಿದರೆ ಈ 3 ಲೆಜೆಂಡ್ಸ್ಗಳ ಬಗ್ಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿದ್ರು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಕಬಹುದು ಬೇಕಾದರೆ. ಬಾಯ್.